ಎಲ್ಲರಿಗೂ ನಮಸ್ಕಾರ. ಫಿನಾನ್ಸ್ ಮಾರ್ಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ನಿಮಗೆ ಕಾಸ್ಟ್ ಕಟ್ಟಿಂಗ್ ಅನ್ನೋ ಟಾಪಿಕ್ನ ಹೇಳ್ಕೊಡಕ್ಕೆ ಬಂದಿದ್ದೀವಿ. ನೀವೇನಾದರೂ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ, ಆಮೇಲೆ ಹೇಳ್ಕೊಡ್ತೀನಿ. ಏನಿದು ಕಾಸ್ಟ್ ಕಟ್ಟಿಂಗ್? ನೀವು ಯೋಚನೆ ಮಾಡ್ತಿರ್ಬೋದು. ಕಾಸ್ಟ್ ಕಟ್ಟಿಂಗ್ ಅಂದರೆ ನಥಿಂಗ್ ಬಟ್ ನಮ್ಮ ಎಕ್ಸ್ಪೆನ್ಸಸ್ನ ಕಮ್ಮಿ ಮಾಡುವಂಥದ್ದು, ನಮ್ಮ ಖರ್ಚನ್ನು ಕಮ್ಮಿ ಮಾಡುವಂಥದ್ದು, ಅಥವಾ ನಮ್ಮ ಇನ್ವೆಸ್ಟ್ಮೆಂಟ್ನ ಕಮ್ಮಿ ಮಾಡುವಂಥದ್ದು. ಇಷ್ಟನ್ನೇ ಕಾಸ್ಟ್ ಕಟ್ಟಿಂಗ್ ಅಂತ ಕರೀತಾರೆ. ಇದ್ರ ಬಗ್ಗೆ ಡೀಟೇಲಾಗೆ ಸಿಂಪಲಾಗೆ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ನೋಡೋಣ. ಕಾಸ್ಟ್ ಕಟ್ಟಿಂಗ್ ತಿಳ್ಕೊಳ್ಳೋಕೆ ಮುಂಚೆ ಕಾಸ್ಟ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಈಗ ಫಾರ್ ಎಕ್ಸಾಂಪಲ್ ನಾನೊಂದು ಪೆನ್ ತೊಗೊತೀನಿ, ಅದು ನನಗೆ ಎಕ್ಸ್ಪೆನ್ಸಸ್ ಆಗುತ್ತೆ. ಯಾಕೆಂದರೆ ಅದರಿಂದ ನಾನು ಮಾನಿಟರಿ ಬೆನಿಫಿಟ್ ಅಂದರೆ ಅದರಿಂದ ನಾನು ದುಡ್ಡನ್ನ ರಿಟರ್ನ್ ಎಕ್ಸ್ಪೆಕ್ಟ್ ಮಾಡ್ತಾ ಇರಲ್ಲ. ನಾನು ರೆಗ್ಯುಲರ್ ಯೂಸೇಜ್ಗೆ ತೊಗೊಂಡಿರ್ತೀನಿ, ರೆಗ್ಯುಲರಾಗಿ ಯೂಸ್ ಮಾಡ್ತೀನಿ. ಆ 10 ರೂಪಾಯಿ ಕೊಟ್ಟು ನಾನು ಏನಾದರೂ ಪೆನ್ ತೊಗೊಂಡಿದ್ರೆ ಅದು ನನಗೆ ಎಕ್ಸ್ಪೆನ್ಸಸ್ ಆಗುತ್ತೆ. ಅದೇ ನಾನೊಬ್ಬ ಪೆನ್ ಡಿಸ್ಟ್ರಿಬ್ಯೂಟರ್ ಆದರೆ ಅಥವಾ ಪೆನ್ ಪ್ರೊಡಕ್ಷನ್ ಮಾಡಿ ಪೆನ್ ಮ್ಯಾನುಫ್ಯಾಕ್ಚರ್ ಆದರೆ ನನಗೆ ಆ 6 ರೂಪೀಸ್ 7 ರೂಪೀಸ್ ಏನು ಬಂದಿರುತ್ತೆ ಅದು ನನಗೆ ಕಾಸ್ಟ್ ಆಗುತ್ತೆ. ಸೊ ನಾವು ಯಾವ್ದ್ರ ಮೇಲಾದರೂ ದುಡ್ಡು ಕೊಟ್ಟು ತಗೊಂಡು ಅದರಿಂದ ನಮಗೆ ಮಾನಿಟರಿ ಬೆನಿಫಿಟ್, ಅದರಿಂದ ನಾವು ಮತ್ತೆ ದುಡ್ಡನ್ನ ರಿಟರ್ನ್ ಎಕ್ಸ್ಪೆಕ್ಟ್ ಮಾಡ್ತಿಲ್ಲ ಅಂದರೆ ಅದು ನಮಗೆ ಎಕ್ಸ್ಪೆನ್ಸಸ್ ಆಗುತ್ತೆ. ನಾವು ಒಂದು ಕಡೆ ತೊಗೊಂಡು ಅದನ್ನು ಇನ್ನೊಬ್ರು ಕೊಟ್ಟು ಅದನ್ನು ರೀಸೇಲ್ ಮಾಡಿ ಅದರಿಂದ ನಾವು ದುಡ್ಡನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ ಅಂದರೆ ಅದು ನಮಗೆ ಕಾಸ್ಟ್ ಆಗಿ ವರ್ಕ್ ಆಗುತ್ತೆ. ಸೊ ಕಾಸ್ಟಲ್ಲೂ ನಾವು ದುಡ್ಡು ಖರ್ಚು ಮಾಡ್ತೀವಿ, ಎಕ್ಸ್ಪೆನ್ಸಸ್ಸಲ್ಲೂ ದುಡ್ಡು ಖರ್ಚು ಮಾಡ್ತೀವಿ. ಆದರೆ ಕಾಸ್ಟಲ್ಲಿ ನಾವು ಬಿಸ್ನೆಸ್ಗೆ ಮತ್ತೆ ದುಡ್ಡನ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ, ಎಕ್ಸ್ಪೆನ್ಸಸ್ಸಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಲ್ಲ. ಸೊ ಇದನ್ನೇ ಕಾಸ್ಟ್ ಅಂತ ಕರೀತಾರೆ. ಈಗ ನಾನು ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ ನಾವು ಚಿಕ್ಕವರಾಗಿದ್ದಾಗ 5 ರೂಪಾಯಿಗೆ ಒಂದು ಬಿಸ್ಕೆಟ್ ಪ್ಯಾಕೆಟ್ ತೊಗೊತಾ ಇದ್ವಿ. ಎಷ್ಟೋ ವರ್ಷ ಆದರೂ ಕೂಡ ಆ ಬಿಸ್ಕೆಟ್ ಪ್ಯಾಕೆಟ್ದು ಬೆಲೆ 5 ರೂಪಾಯಿನೇ ಇರ್ತಿತ್ತು. ಹಾಗಂತ ಕಂಪ್ನಿಗೆ ಖರ್ಚು ಜಾಸ್ತಿ ಆಗಿಲ್ವಾ? ಎಷ್ಟೇ ವರ್ಷ ಆದರೂ ಅವ್ರಿಗೆ ಅಷ್ಟೇ ಖರ್ಚು ಬರ್ತಿತ್ತಾ? ಇಲ್ಲ, ಅವ್ರಿಗೆ ಖರ್ಚು ಜಾಸ್ತಿ ಆಗ್ತಿತ್ತು. ಆದರೂ ಹೇಗೆ ಅವ್ರು 5 ರೂಪಾಯಿಗೆ ಕೊಡ್ತಾ ಇದ್ರು? ಅವರು ಬಿಸ್ಕೆಟ್ ಕೊಡೋದನ್ನ ಕಮ್ಮಿ ಮಾಡ್ತಿದ್ರು. ಅಂದರೆ ಬಿಸ್ಕೆಟ್ ಸೈಜ್ ಕಮ್ಮಿ ಮಾಡ್ತಿದ್ರು, ಕ್ವಾಂಟಿಟಿ ಕಮ್ಮಿ ಮಾಡ್ತಿದ್ರು. ಪ್ಯಾಕೆಟಲ್ಲಿ 10 ಇತ್ತು ಅಂದರೆ ಫಾರ್ ಎಕ್ಸಾಂಪಲ್ ಒಂದು 9 ಮಾಡ್ತಿದ್ರು, ದಪ್ಪ ಇರೋ ಬಿಸ್ಕೆಟ್ನ ಸಣ್ಣ ಮಾಡ್ತಿದ್ರು, ಈ ರೀತಿ. ಸೊ 5 ರೂಪಾಯಿಗೆ ಅವ್ರು ಎಷ್ಟು ಕೊಡ್ಬೋದೋ ಅಷ್ಟನ್ನು ಮಾತ್ರ ಕೊಡ್ತಾ ಇದ್ರು. ಬಟ್ ಆದರೆ ಅವರು ಅದನ್ನ ಪ್ರೈಸ್ನ ಇನ್ಕ್ರೀಸ್ ಮಾಡಲಿಲ್ಲ, ಕಾಸ್ಟನ್ನ ಕಮ್ಮಿ ಮಾಡಿಕೊಂಡ್ರು, ಖರ್ಚನ್ನ ಕಮ್ಮಿ ಮಾಡಿಕೊಂಡ್ರು. ಸೊ ಇದನ್ನೇ ಕಾಸ್ಟ್ ಕಟ್ಟಿಂಗ್ ಅಂತಾರೆ. ಇವಾಗ ನಿಮಗೆ ಕಾಸ್ಟ್ ಕಟ್ಟಿಂಗ್ ಅಂದರೆ ಏನು ಅಂತ ಸಿಂಪಲ್ ಆಗಿ ಒಂದು ಐಡಿಯಾ ಬಂದಿರ್ಬೋದು. ನಿಮಗೆ ಅಡ್ವಾಂಟೇಜಸ್ ಮೂಲಕ ಇನ್ನೂ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಕಾಸ್ಟ್ ಕಟ್ಟಿಂಗು ಬರೀ ಬಿಸ್ನೆಸ್ ಮಾಡೋರಿಗೆ ಅಲ್ಲ, ಡೇ ಟು ಡೇ ಎಕ್ಸ್ಪೆನ್ಸಸ್ನ ಮೀಟ್ ಮಾಡೋರು ಕೂಡ ತುಂಬ ಹೆಲ್ಪ್ ಆಗುತ್ತೆ. ನಿಮ್ಮ ಖರ್ಚನ್ನ ಕಮ್ಮಿ ಮಾಡಿದ್ರೆ ನಿಮಗೆ ಫಿನಾನ್ಷಿಯಲ್ ಫ್ರೀಡಮ್ ಸಿಗುತ್ತೆ, ನಿಮ್ಗೆ ಒಂದಷ್ಟು ಅಮೌಂಟ್ ಅಂತ ಉಳಿಯುತ್ತದೆ. ಅದರಿಂದ ನೀವು ಬೇರೆ ಬೇರೆ ಇನ್ವೆಸ್ಟ್ಮೆಂಟ್ಗೆ, ಸ್ಟ್ರಾಟಜಿಸ್ಗೆ ಎಲ್ಲದಕ್ಕೂ ಇಂಪ್ಲಿಮೆಂಟ್ ಮಾಡಿಕೊಂಡು ನಿಮ್ಮದು ಫಿನಾನ್ಷಿಯಲ್ ಫ್ರೀಡಮ್ ಕಡೆಗೆ ಬೇಗ ಮೂವ್ ಆಗ್ತೀರಾ. ಇದರಿಂದ ನಾನು ಅವಾಗಲೇ ಹೇಳ್ದಂಗೆ, ಈ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿರೋ ಹಂಗೆ ನೀವು ಎಮರ್ಜೆನ್ಸಿ ಫಂಡ್ ಕೂಡ ಮೇಂಟೈನ್ ಮಾಡ್ಬೋದು. ನೀವು ಕೇಳ್ಬೋದು, ಕಾಸ್ಟ್ ಕಟ್ಟಿಂಗ್ ಮಾಡಬೇಕು ಅಂತಿದ್ದೀರಾ, ಹಾಗಂತ ನಾವು ಖರ್ಚೇ ಮಾಡಬಾರ್ದು ಅಂತ. ಅದು ಹಂಗಲ್ಲ. ನಾನು ಪ್ರೀವಿಯಸ್ ವಿಡಿಯೋಗಳಲ್ಲಿ ಹೇಳಿರೋ ಥರ ವಾಂಟ್ಸ್ ಆ್ಯಂಡ್ ನೀಡ್ಸ್ನ ನಾವು ಮೊದಲು ತಿಳ್ಕೊಬೇಕು. ನಮ್ಗೆ ಎಲ್ಲಿ ನೀಡ್ಸ್ ಇದೆ ಅಲ್ಲೆಲ್ಲ ನಾವು ಖರ್ಚು ಮಾಡಲೇಬೇಕು. ಆದರೆ ವಾಂಟ್ಸ್ ಅಂತ ಏನೇನು ಬರುತ್ತೆ ಗೊತ್ತಾ, ಅದರಲ್ಲಿ ನಾವು ಎಕ್ಸ್ಪೆನ್ಸಸ್ನ ಕಮ್ಮಿ ಮಾಡಿಕೊಂಡು ನಾವು ಕಾಸ್ಟ್ ಕಟ್ಟಿಂಗ್ನ ಮಾಡ್ಕೊಂಡು ಹೋಗ್ಬೋದು. ಸೊ ಕಾಸ್ಟ್ ಕಟ್ಟಿಂಗ್ ಮಾಡೋದ್ರಿಂದ ನಿಮಗೆ ತುಂಬ ಬೆನಿಫಿಟ್ಸ್ ಇರುತ್ತೆ. ಎಕ್ಸ್ಪೆನ್ಸಸ್ ಕಮ್ಮಿ ಆಗುತ್ತೆ, ಎಮರ್ಜೆನ್ಸಿ ಫಂಡ್ನ ಸೇವ್ ಮಾಡ್ಬೋದು, ಫ್ಯೂಚರ್ಗೆ ನಮಗೆ ಹೆಲ್ಪ್ ಆಗುತ್ತೆ, ಬರ್ಡನ್ ಕಮ್ಮಿ ಆಗುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ಕಾಸ್ಟ್ ಕಟ್ಟಿಂಗ್ ಅಂದ್ರೇನು, ಕಾಸ್ಟ್ ಅಂದ್ರೇನು ಅನ್ನೋದನ್ನು ತಿಳ್ಕೊಂಡಿದ್ದೀವಿ. ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.